ಸ್ನೇಹಿತರೆ ಹಾಗೂ SSLC ವಿದ್ಯಾರ್ಥಿಗಳಿಗೆ RK ಕ್ಲಾಸ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ SSLCಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ವಿದ್ಯುಚ್ಛಕ್ತಿ ಘಟಕದಲ್ಲಿ ಬರ್ತಕ್ಕಂಥ 2019ರಿಂದ ಹಿಡ್ಕೊಂಡು 2024ವರೆಗೆ ನಡೆದಂಥ ವಾರ್ಷಿಕ ಪರೀಕ್ಷೆಗೆ ಈ ಘಟಕದಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವಿಡಿಯೋ ಇರ್ತಕ್ಕಂಥದ್ದು. ಈಗ SSLCಯ ವಿಜ್ಞಾನದ ಘಟಕವಾದಂಥ ವಿದ್ಯುಚ್ಛಕ್ತಿ ಘಟಕಕ್ಕೆ ಸಂಬಂಧಿಸಿದಂತೆ 2019ರಲ್ಲಿ ವಾರ್ಷಿಕ ಪರೀಕ್ಷೆಗೆ ಕೇಳಾಗಿರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ. ಜೂನ್ 2019ರಲ್ಲಿ ವಾರ್ಷಿಕ ಪರೀಕ್ಷೆಗೆ ಕೇಳಿರ್ತಕ್ಕಂಥ ಪ್ರಶ್ನೆ: ಆರ್ ರೋಧವನ್ನು ಹೊಂದಿರುವ ಒಂದು ಲೋಹದ ತಂತಿಯನ್ನು 3 ಸಮನಾಗಿ ಭಾಗಗಳಾಗಿ ಕತ್ತರಿಸಲಾಗಿದೆ. ನಂತರ ಈ ಭಾಗಗಳನ್ನು ಸಮಾಂತರವಾಗಿ ಸಂಪರ್ಕಿಸಲಾಗಿದೆ. ಈ ಸಂಯೋಜನೆಯ ಒಟ್ಟು ರೋಧ R ಆದರೆ R ಅನುಪಾತ R' ಗಳ ಬೆಲೆ. ರೈಟ್ ಆನ್ಸರ್ 9:1. ಒಂದು ಬಲ್ಬ್ನ ಮೇಲೆ 220 ವೋಲ್ಟ್ ಮತ್ತು 40 ವ್ಯಾಟ್ ಎಂದು ಗುರುತು ಮಾಡಲಾಗಿದೆ. ಆ ಬಲ್ಬ್ನಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ ಮತ್ತು ಅದರ ರೋಧವನ್ನು ಲೆಕ್ಕಾಚಾರ ಮಾಡಿ. ಇಲ್ಲಿ ವಿಭವಾಂತರವನ್ನು ಕೊಡಲಾಗಿದೆ 220 ವೋಲ್ಟ್, ಸಾಮರ್ಥ್ಯ P = 40 ವ್ಯಾಟ್ ಕೊಟ್ಟಿದ್ದಾರೆ. ಆಮೇಲೆ ವಿದ್ಯುತ್ ಪ್ರವಾಹ I ಕಂಡುಹಿಡಿಬೇಕು, ರೋಧ R ಕಂಡುಹಿಡಿಬೇಕು. ಅವಾಗ ನಾವು ಸೂತ್ರವನ್ನು ಯೂಸ್ ಮಾಡೋಣ. ಯಾವುದಂದ್ರೆ I = P/V. ಅವಾಗ 40/220 ಅಂದಾಗ 0 ಕ್ಯಾನ್ಸಲ್ ಆಗಿ 2/L1 ಆಗ್ತದೆ. ಸಿಂಪ್ಲಿಫಿಕೇಷನ್ ಮಾಡಿದಾಗ ಅವಾಗ 0.18 ಆಂಪಿಯರ್ ಆಗ್ತದೆ. ನಾವು ರೋಧ ಕಂಡುಹಿಡಿಯೋಣ. R = V/I. ಅವಾಗ R = 220/2/L1 ಅಂದಾಗ R = 1210 ಓಮ್ ಆಗ್ತದೆ. 1210 ಓಮ್ ಆಗ್ತದೆ. ಎಂಟನೇ ಪ್ರಶ್ನೆ: ವಿದ್ಯುತ್ ವಿಭವಾಂತರವನ್ನು ನಿರೂಪಿಸಿ. ಅಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಸಂಪರ್ಕಿಸುತ್ತಾರೆ? ಇನ್ನು ಬಿ ಕ್ವಶನು: ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ ಮತ್ತು ವಿದ್ಯುತ್ ಬಲ್ಬ್ಗಳಿಗೆ ವಿದ್ಯುತ್ ಪ್ರವಾಹ ಉಷ್ಣೋತ್ಪನ್ನ ಪರಿಣಾಮದ ಪ್ರಾಯೋಗಿಕ ಅನ್ವಯ ಹೇಗೆ ಉಪಯೋಗಿಸುತ್ತಾರೆ? ವಿವರಿಸಿ. ಇದು 2 ಅಂಕದ ಪ್ರಶ್ನೆ. ಒಂದು ಪ್ರಬಲವಾದ ಹಾಗೂ ಹೆಚ್ಚು ದ್ರವಣ ಬಿಂದು ಹೊಂದಿರುವ ಟಂಗ್ಸ್ಟನ್ ತರಹದ ಲೋಹದ ಹೆಚ್ಚು ಉಷ್ಣತೆ ಹೊಂದಿರುವ ಬೆಳಕನ್ನು ಉತ್ತೇಜಿಸುವುದು. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ಪ್ರಮಾಣದ ವಿದ್ಯುತ್ ಪ್ರವಾಹ ಮಂಡಲದಲ್ಲಿ ಮೂಲಕ ಹರಿದಾಗ ಫ್ಯೂಸ್ ತಂತಿ ಕರಗಿ ಮಂಡಲವನ್ನು ಕಡಿತಗೊಳಿಸ್ತಕ್ಕಂಥದ್ದು. ಓಮ್ನ ನಿಯಮವನ್ನು ನಿರೂಪಿಸಿ. ವಾಹಕದ ರೋಧ ಯಾವ ಅಂಶದ ಮೇಲೆ ಅವಲಂಬಿತವಾಗಿದೆ ಎಂಬುದನ್ನು ವಿವರಿಸಿ. ಓಮ್ನ ನಿಯಮ: ಒಂದು ಸ್ಥಿರವಾದ ತಾಪಮಾನದಲ್ಲಿ ವಾಹಕದ ಮೂಲಕ ಹರಿಯುತ್ತಿರುವ ವಿದ್ಯುತ್ ಪ್ರವಾಹ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರ್ತದೆ. P∩I. ವಾಹಕದ ರೋಧ ಅವಲಂಬಿಸಿರ್ತಕ್ಕಂಥ ಅಂಶ ವಸ್ತುವಿನ ಪ್ರಾಕೃತಿಕ ಗುಣ, ವಾಹಕದ ಅಡ್ಡಕೊಯ್ತ, ವಾಹಕದ ವಿಸ್ತೀರ್ಣ, ತಂತಿಯ ಉದ್ದ. ಮಾರ್ಚ್ 2020ರಲ್ಲಿ ವಾರ್ಷಿಕ ಪರೀಕ್ಷೆಗೆ ಕೇಳಿರ್ತಕ್ಕಂಥ ಪ್ರಶ್ನೆ: ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನವನ್ನು ಹೆಸರಿಸಿ. ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ವೋಲ್ಟ್. ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನ ವೋಲ್ಟಾಮೀಟರ್. 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ 1 ಮೀಟರ್ ಉದ್ದದ ಮ್ಯಾಂಗನೀಸ್ ತಂತಿಯ ರೋಧಶೀಲತೆಯು 1.84 × 10⁻⁻⁴ ಓಮ್ ಮೀಟರ್ ಆಗಿದೆ. ತಂತಿಯ ವ್ಯಾಸ 3 × 10⁻⁴ ಮೀಟರ್ ಆದರೆ ಈ ತಾಪಮಾನದಲ್ಲಿ ತಂತಿಯ ರೋಧವನ್ನು ಕಂಡುಹಿಡಿಯಿರಿ. ಇಲ್ಲಿ ರೋಧಶೀಲತೆ ρ = 1.84 × 10⁻⁶ ಓಮ್ ಮೀಟರ್, ಉದ್ದ L = 1 ಮೀಟರ್, ವ್ಯಾಸ D = 3 × 10⁻⁴ ಮೀಟರ್, ಅಡ್ಡ ಕೊಯ್ತದ ವಿಸ್ತೀರ್ಣ = πd²/4 ಅಂದರೆ 22/7 × 3 × 10⁻⁴ × 3 × 10⁻⁴/4 ಆಗ್ತದೆ. ಇದನ್ನೆಲ್ಲ ಸಿಂಪ್ಲಿಫಿಕೇಷನ್ ಮಾಡಿದಾಗ 99/14 × 10⁻⁸ m² ಆಗ್ತದೆ. ಹಿಂಗೆ ರೋಧ ಕಂಡಿಬೇಕಾದ್ರೆ ρ × L/A ಅಂದಾಗ
ಎಲ್ಲ ವ್ಯಾಲ್ಯೂಗಳನ್ನು ಇಲ್ಲಿ ತುಂಬಿದಾಗ ರೋಧ ಎಷ್ಟು ಬರ್ತದೆ 26.02 ಓಮ್ ಬರ್ತದೆ. ಕೊಟ್ಟಿರುವ ವಿದ್ಯುತ್ ಮಂಡಲವನ್ನು ಗಮನಿಸಿ ಮಂಡಲದ ಒಟ್ಟು ರೋಧವನ್ನು ಮಂಡಲದಲ್ಲಿ ಹರಿತಕ್ಕಂಥ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಿ. ಇಲ್ಲಿ 3 ರೋಧಗಳು ಸಮಾಂತರವಾಗಿದ್ದವು, ಆಮೇಲೆ 4ನೇ ರೋಧ ಸರಣಿಯಾಗಿದೆ. ಹಂಗಾರೆ ಸಮಾಂತರ ಜೋಡಣೆಯಲ್ಲಿ ರೋಧ ಕಂಡಿರ್ತಕ್ಕಂಥದ್ದು 1/Rp = 1/R1 + 1/R2 + 1/R3. ಆಗ = 1/Rp ಏನಾಗ್ತದೆ 1/R1 ಅಂದಾಗ 1/2 + 1/4 + 1/4. ಇದನ್ನೆಲ್ಲ ಸಿಂಪ್ಲಿಫಿಕೇಷನ್ ಮಾಡಿದಾಗ Rp = 1 ಓಮ್ ಬರ್ತದೆ. 1 ಓಮ್. ಮಂಡಲದಲ್ಲಿ ಒಟ್ಟು ರೋಧ R = Rp + R4 ಆಗ್ತದೆ. 1 + 5 ಅಂದಾಗ 6 ಓಮ್ ಆಗ್ತದೆ. ಇದು ವಿದ್ಯುತ್ ಪ್ರವಾಹ = V/R ಅಂದಾಗ 6/6 ಅಂದರೆ 1 ಆಂಪಿಯರ್. ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ ವಿದ್ಯುತ್ ತಂತುದೀಪದ ಕಾರ್ಯವಿಧಾನವನ್ನು ವಿವರಿಸಿ. ಅಥವಾ ಓಮ್ನ ನಿಯಮವನ್ನು ನಿರೂಪಿಸಿ ಒಂದು ವಿದ್ಯುತ್ ಮಂಡಲದ ಅಮೀಟರ್ ಮತ್ತು ವೋಲ್ಟಾಮೀಟರ್ಗಳು ಹೇಗೆ ಸಂಪರ್ಕಿಸಬೇಕು, ವಿದ್ಯುತ್ ಮಂಡಲದಲ್ಲಿ ಈ ಉಪಕರಣಗಳ ಉಪಯೋಗವೇನು. ಸೆಪ್ಟೆಂಬರ್ 2020ರಲ್ಲಿ ಕೇಳ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಕೇಳ್ತಕ್ಕಂಥ ಪ್ರಶ್ನೆ, ಕೊಟ್ಟಿರುವ ವಿದ್ಯುತ್ ಮಂಡಲದ ಚಿತ್ರವನ್ನು ಗಮನಿಸಿ ಈ ಮಂಡಲದ ಒಟ್ಟು ರೋಧ ಮತ್ತು ಮಂಡಲದ ಮೂಲಕ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಿ. 2 ಅಂಕಕ್ಕೆ ಕೇಳ್ತಕ್ಕಂಥ ಪ್ರಶ್ನೆ. ಇಲ್ಲಿ ಚಿತ್ರವನ್ನು ಗಮನಿಸಿದಾಗ R1 = 5 ಓಮ್, R2 = 4 ಓಮ್, R3 = 12 ಓಮ್, P = 24 ವೋಲ್ಟ್. ಮಂಡಲದ ಒಟ್ಟು ರೋಧ RT = ಒಟ್ಟು ವಿದ್ಯುತ್ ಪ್ರವಾಹ = ಅವಾಗ RT = R1 + 1/R2 + 1/R3 ಆಗ್ತದೆ. ಅವಾಗ 5 + 1/4 + 1/12 ಅಂದಾಗ ಇದನ್ನೆಲ್ಲ ಸಿಂಪ್ಲಿಫಿಕೇಷನ್ ಮಾಡಿದಾಗ RT = 5 + 3 ಅಂದರೆ 8 ಓಮ್ ಆಗ್ತದೆ. 8 ಓಮ್. RT = 8 ಓಮ್. ಮಂಡಲದ ಮೂಲಕ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹ I = V/RT. ಅವಾಗ 24/8 ಅಂದಾಗ 3 ಬರ್ತದೆ. 3 ಆಂಪಿಯರ್. I = 3 ಆಂಪಿಯರ್. ಎರಡು ಬಿಂದುಗಳ ನಡುವಿನ ವಿಭವಾಂತರವು 1 ವೋಲ್ಟ್. ಈ ಹೇಳಿಕೆ ಅರ್ಥವನ್ನು ತಿಳಿಸಿ. ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನವನ್ನು ಹೆಸರಿಸಿ. ಎರಡು ವಾಹಕದ ತಂತಿಯ ಮೂಲಕ 1 ಆಂಪಿಯರ್ದಷ್ಟು ವಿದ್ಯುತ್ತನ್ನು ಪ್ರವೇಶಿಸಿದಾಗ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ರೋಧ 1 ಓಮ್ ಅದರ ವಿಭವಾಂತರ ಇರ್ತದೆ. ಅಂದರೆ 2 ವಾಹಕದ ಬಿಂದುವಿನ ಮೂಲಕ ವಿದ್ಯುತ್ ಪ್ರವಾಹ 1 ಆಂಪಿಯರ್ ಇರಿದಾಗ ಅಲ್ಲಿ ನಡೆದ ಕೆಲಸ 1 ಜೂಲ್ ಆದರೆ ಅಲ್ಲಿ 1 ವೋಲ್ಟ್ ಅಂತ ಕರಿತೇವೆ. ಅದನ್ನು ಅಳೆಯಲು ಬಳಕೆ ಮಾಡ್ತಕ್ಕಂಥ ವೋಲ್ಟಾಮೀಟರ್ ಸಾಧನ ಬಳಕೆ ಮಾಡ್ತಾರೆ. ವಾಹಕದ ರೋಧ ಎಂದರೇನು? ಒಂದು ವಾಹಕದ ತಂತಿಯ ಮೂಲಕ ಇರ್ತಕ್ಕಂಥ ಅಡೆತಡೆಯನ್ನು ರೋಧ ಅಂತ ಕರಿತೇವೆ. ವಿದ್ಯುತ್ ಸಾಮರ್ಥ್ಯ ಅದನ್ನು ವಿದ್ಯುತ್ ಹರಿಯುವ ದರವನ್ನು ವಿದ್ಯುತ್ ಸಾಮರ್ಥ್ಯ ಅಂತ ಕರಿತೇವೆ. ಅದನ್ನು ಕಂಡುಹಿಡಿಯಲು ಬಳಕೆ ಮಾಡ್ತಕ್ಕಂಥ ಸೂತ್ರ P = VI V/I² ಆಗ್ತದೆ. ಇನ್ನು 2021ರಲ್ಲಿ ಮುಖ್ಯ ಪರೀಕ್ಷೆಗೆ ಕೇಳಿರ್ತಕ್ಕಂಥ ಪ್ರಶ್ನೆ, 30 ಓಮ್ ರೋಧವಿರುವ ಒಂದು ವಿದ್ಯುತ್ ದೀಪ ಮತ್ತು 5 ಓಮ್ ರೋಧವನ್ನು ಹೊಂದಿರುವ ವಾಹಕವನ್ನು ಸರಣಿಯಲ್ಲಿ 9 ವೋಲ್ಟ್ನ ಶುಷ್ಕ ಕೋಶಕ್ಕೆ ಚಿತ್ರದಲ್ಲಿರುವಂತೆ ಜೋಡಿಸಲಾಗಿದೆ. ಮಂಡಲದಲ್ಲಿ ಪ್ರವಹಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹ ಹೇಗಾರು ಈ ಚಿತ್ರವನ್ನು ನೋಡಿದಾಗ ಗೊತ್ತಾಗ್ತದೆ. 4 ಆಂಪಿಯರ್, 36 ಆಂಪಿಯರ್, 0.25 ಆಂಪಿಯರ್, 0.6 ಆಂಪಿಯರ್. ರೈಟ್ ಆನ್ಸರ್ 0.25 ಆಂಪಿಯರ್. ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸುವ ಲೋಹ ಮ್ಯಾಂಗನೀಸ್, ಟಂಗ್ಸ್ಟನ್, ನಿಕ್ಕಲ್, ಕ್ರೋಮಿಯಂ. ವಿದ್ಯುತ್ ಬಲ್ಬ್ ತಂತುಗಳಲ್ಲಿ ಬಳಸುವ ಲೋಹ ಟಂಗ್ಸ್ಟನ್. ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನ ವೋಲ್ಟಾಮೀಟರ್, ಅಮೀಟರ್, ಗ್ಯಾಲ್ವಾನೋಮೀಟರ್, ರಿಯೋಸ್ಟ್ಯಾಟ್. ರೈಟ್ ಆನ್ಸರ್ ರಿಯೋಸ್ಟ್ಯಾಟ್. ಓಮ್ ಎಂಬುದು ಇದರ SI ಏಕಮಾನವಾಗಿದೆ. ವಿದ್ಯುತ್ ವಿಭವಾಂತರ, ರೋಧ, ವಿದ್ಯುತ್ ಪ್ರವಾಹ, ವಿದ್ಯುತ್ ಆವೇಶ. ರೈಟ್ ಆನ್ಸರ್ ವಿದ್ಯುತ್ ರೋಧ. 2021ರ ಪೂರಕ ಪರೀಕ್ಷೆಗೆ ಕೇಳ್ತಕ್ಕಂಥ ಪ್ರಶ್ನೆ, ವಿದ್ಯುತ್ ವಿಭವಾಂತರದ SI ಏಕಮಾನ ವೋಲ್ಟ್, ಆಂಪಿಯರ್,
ಓಮ್. ಕುಲಾಮ್. ರೈಟ್ ಆನ್ಸರ್ ವೋಲ್ಟ್. ವಿದ್ಯುತ್ ಹೀಟರ್ನ ಸುರುಳಿಯ ರೋಧವು 110 ಓಮ್ ಆದರೆ 220 ವೋಲ್ಟ್ ಮೂಲದಿಂದ ವಿದ್ಯುತ್ ಹೀಟರ್ನ ಸುರುಳಿಯು ಸೆಳೆಯುವ ವಿದ್ಯುತ್ ಪ್ರವಾಹ 0.5 ಆಂಪಿಯರ್, 0.11 ಆಂಪಿಯರ್, 2 ಆಂಪಿಯರ್, 3 ಆಂಪಿಯರ್. ರೈಟ್ ಆನ್ಸರ್ 2 ಆಂಪಿಯರ್. ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸಿರುವ ಸಾಧನ ವೋಲ್ಟಾಮೀಟರ್, ದಂಡಕಾಂತ, ಟರ್ಬೈನ್, ಅಮ್ಮೀಟರ್. ಕೆಳಗಿನ ಕೋಷ್ಟಕವನ್ನು ಗಮನಿಸಿ. KLM ರೋಧಶೀಲತೆಯನ್ನು ಕೊಟ್ಟಿದ್ದರು 2.63 × 10⁻8, 5.20 × 10⁻8, 1.60 × 10⁻8 ಕೊಟ್ಟಿದ್ದಾರೆ. ಆಮೇಲೆ n = 6.84 × 10⁻8. ಇಲ್ಲಿ ಯಾವ್ದು ಹೆಚ್ಚು ಹೊಂದದಂದರೆ ಎಮ್ ಅದ. ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ನ ಕಾರ್ಯ ಇದು. ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸ್ತದೆ, ವಿದ್ಯುತ್ ಪ್ರವಾಹದ ಚಲನೆ ದಿಕ್ಕನ್ನು ತೋರಿಸ್ತದೆ, ವಿಭವಾಂತರ ನಳಿತದೆ, ವಿದ್ಯುತ್ ಉಪಕರಣಗಳನ್ನು ರಕ್ಷಿಸ್ತದೆ. ರೈಟ್ ಆನ್ಸರ್ ವಿದ್ಯುತ್ ಉಪಕರಣಗಳನ್ನು ರಕ್ಷಿಸುತ್ತದೆ. ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ, ವಿದ್ಯುತ್ ಪ್ರವಾಹ ಮತ್ತು ರೋಧದ ನಡುವಿನ ಸಂಬಂಧವನ್ನು ತೋರಿಸುವ ಸರಿಯಾದ ಸೂತ್ರ R = P/I. D is the right answer. ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್, ಅಮ್ಮೀಟರ್, ಪ್ಲಗ್ ಕೀ ಒಳಗೊಂಡಿರ್ತಕ್ಕಂಥ ರೇಖಾಚಿತ್ರ ಬರೆಯುತ್ತೆ ಕೇಳಿದರು. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮ ಜೋಡಿಸಲು ಮೊದಲು ಸಮಾಂತರವಾಗಿ ಜೋಡಿಸೋದ್ರಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು ಅಂತ ಕೇಳಿದರು. ಪ್ರಯೋಜನ ಏನಂದರೆ ಸಮಾಂತರವಾಗಿ ಜೋಡಿಸೋದ್ರಿಂದ ವಿದ್ಯುತ್ ಉಪಕರಣ ಮೂಲಕ ವಿದ್ಯುತ್ ಪ್ರವಾಹ ವಿಭಜನೆ ಆಗ್ತದೆ. ಒಂದು ಘಟಕ ವಿಫಲವಾದರೆ ಮಂಡಲ ಮುರಿದು ಹೋಗೋದಿಲ್ಲ. ಸಮಾಂತರ ಮಂಡಲದಲ್ಲಿ ಒಟ್ಟು ರೋಧ ಕಡಿಮೆ ಆಗ್ತದೆ. ಆದ್ದರಿಂದ ವಿದ್ಯುತ್ ಉಪಕರಣಗಳು ಅವುಗಳ ವಿರೋಧಕ್ಕೆ ಅನುಗುಣವಾಗಿ ವಿದ್ಯುತ್ ಪ್ರವಾಹವನ್ನು ತಡೆಹಿಡಿತವು. ಅಮ್ಮೀಟರ್ ಮತ್ತು ವೋಲ್ಟಾಮೀಟರ್ಗಳನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಸಂಪರ್ಕಿಸುತ್ತಾರೆ, ಅವುಗಳ ಕಾರ್ಯಗಳೇನು ಅಂತ ಕೇಳಿದರು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಜೂನ್ 2022ರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ, ರೋಧಶೀಲತೆಯ ಏಕಮಾನ ಓಮ್ ಮೀಟರ್. ವಿದ್ಯುತ್ ಮಂಡಲದಲ್ಲಿ 50 ಓಮ್ ರೋಧವಿರುವ ಒಂದು ವಿದ್ಯುತ್ ಬಲ್ಬನ್ನು 10 ವೋಲ್ಟ್ ಬ್ಯಾಟರಿಗೆ ಸಂಪರ್ಕಿಸಲಾಗಿದೆ. ವಿದ್ಯುತ್ ಬಲ್ಬ್ನ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ, ಬಲ್ಬ್ನ ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. R = 50 ಓಮ್, P = 10 ವೋಲ್ಟ್, I = P = ಆಗ P = IR ಅದ, I = V/R ಅಂದಾಗ 50/10/50 ಅಂದಾಗ 0.2 ಆಂಪಿಯರ್ ಆಗ್ತದೆ. ವಿದ್ಯುತ್ ಬಲ್ಬ್ನ ಮೂಲಕ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹ 0.2 ಆಂಪಿಯರ್. ಸಾಮರ್ಥ್ಯ P = VI ಅವಾಗ 10 × 0.2 ಅಂದಾಗ 2 ವ್ಯಾಟ್ ಆಗ್ತದೆ. ಇನ್ನು ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ. ಈ ನಿಯಮವನ್ನು ಅನ್ವಯಿಸಿ ಕಾರ್ಯನಿರ್ವಹಿಸುವ ಯಾವುದಾದರೂ ಎರಡು ಸಾಧನವನ್ನು ಹೆಸರಿಸಿ. ಜೌಲ್ನ ಉಷ್ಣೋತ್ಪಾದನಾ ನಿಯಮ, ಒಂದು ವಿದ್ಯುನ್ಮಾನ ಸಾಧನಕ್ಕೆ ಒದಗಿಸಿರ್ತಕ್ಕಂಥ ಉಷ್ಣ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತ ಇರ್ತದೆ. ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತ ಇರ್ತದೆ. ವಿಭವಾಂತರಕ್ಕೂ ನೇರ ಅನುಪಾತ ಇರ್ತದೆ. ರೋಧಕ್ಕೂ ಸಹ ನೇರ ಅನುಪಾತದಲ್ಲಿರ್ತದೆ. ಆ ಸಾಧನ ಬಳಕೆ ಮಾಡುವ ಸಾಧನಗಳು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಒಲೆ, ವಿದ್ಯುತ್ ಹೀಟರ್, ವಿದ್ಯುತ್ ಬಲ್ಬ್, ವಿದ್ಯುತ್ ಫ್ಯೂಸ್. ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ನೈಕ್ರೋಮ್ನಂತಹ ಮಿಶ್ರಲೋಹವನ್ನು ಉಪಯೋಗಿಸುತ್ತಾರೆ. ಏಕೆ? ಮಿಶ್ರಲೋಹಗಳ ರೋಧಶೀಲತೆಯು ಲೋಹಗಳಿಗಿಂತ ಹೆಚ್ಚಾಗಿರ್ತದೆ. ಮಿಶ್ರಲೋಹಗಳು ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ದಹಿಸುವುದಿಲ್ಲ. ಮಿಶ್ರಲೋಹಗಳ ದ್ರವಣ ಬಿಂದು ಹೆಚ್ಚಿರ್ತದೆ. ಓಮ್ನ ನಿಯಮವನ್ನು ನಿರೂಪಿಸಿ. ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳ ಸರಣಿ ಕ್ರಮದಲ್ಲಿ ಸಂಪರ್ಕಗೊಳಿಸುವುದಿಲ್ಲ. ಏಕೆ? ಸ್ಥಿರವಾದ ತಾಪಮಾನದಲ್ಲಿ ಒಂದು ವಾಹಕ ತಂತಿಯ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ವಿಭವಾಂತರಕ್ಕೆ ನೇರ ಅನುಪಾತ ಇರ್ತದೆ. ಇನ್ನು ಸರಣಿ ಕ್ರಮದ ಜೋಡಣೆಯಲ್ಲಿ ಮಂಡಲದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ ಎಲ್ಲ ಭಾಗಗಳಲ್ಲಿ ಸ್ಥಿರವಾಗಿರ್ತದೆ. ಆದ ಕಾರಣ ವಿದ್ಯುತ್ ಪ್ರವಾಹ ಒಂದೇ ಮೌಲ್ಯದ ಎಲ್ಲ ಉಪಕರಣಗಳು ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ಸರಣಿ ಕ್ರಮದಲ್ಲಿ ಯಾವುದಾದ್ರೂ ಒಂದು ಘಟಕ ವಿಫಲವಾದರೆ ಮಂಡಲ ಮುರಿದು ಹೋಗ್ತದೆ. ವಾಹಕವೊಂದರ ರೋಧ ಅವಲಂಬಿಸಿರ್ತಕ್ಕಂಥ ಅಂಶಗಳನ್ನು ಬರೆಯಿರಿ ಅಂತ ಈಗಾಗಲೇ ಬಂದಿರತಕ್ಕಂಥ ಪ್ರಶ್ನೆ. ಇನ್ನು ಮಾರ್ಚ್ 2023ರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ, ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ದರವನ್ನು ಅಳತೆ ಮಾಡಲು ಬಳಸುವ ಸಾಧನ ಅಮ್ಮೀಟರ್. ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕ ಚಿಹ್ನೆಗಳನ್ನು ಬರೆಯಿರಿ. ಇನ್ನು ಓಮ್ನ ನಿಯಮ ನಿರೂಪಿಸಿ. ಅದು ಅವಲಂಬಿಸಿರ್ತಕ್ಕಂಥ ಅಂಶ, ವಿದ್ಯುತ್ ಸಾಮರ್ಥ್ಯದ ಏಕಮಾನ, ಜೌಲ್ನ ಉಷ್ಣೋತ್ಪಾದನಾ ನಿಯಮ. ಈಗಾಗಲೇ ಬಂದಿರತಕ್ಕಂಥ ಪ್ರಶ್ನೆಗಳಿವು. ಇನ್ನು ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸುವ ಲೋಹ ಮತ್ತು ಅದನ್ನು ತುಂಬುವ ಅನಿಲ ಹೆಸರಿಸಿ. ವಿದ್ಯುತ್ ಬಲ್ಬ್ ಬಳಸ್ತಕ್ಕಂಥ ಟಂಗ್ಸ್ಟನ್ ತಂತಿ, ನೈಟ್ರೋಜನ್ ತುಂಬುತ್ತಾರೆ.
ಆಮೇಲೆ ವಿದ್ಯುತ್ ಫ್ಯೂಸನ್ನು ಮಂಡಲಗಳಲ್ಲೂ ಸರಣಿ ಕ್ರಮದಲ್ಲಿ ಜೋಡಿಸಲಾಗ್ತದೆ. ನೆಕ್ಸ್ಟ್ ಅಂತೈತಿ ನೈಕ್ರೋಮ್, ಅರ್ಗಾನ್, ಹೀಲಿಯಂ, ನಿಯಾನ್, ಕ್ರಿಪ್ಟಾನ್ ಅನಿಲವನ್ನು ತುಂಬ್ತಾರೆ. ಇನ್ನು 34ನೇ ಪ್ರಶ್ನೆ, ರೋಧಕಗಳಾದ R1 R2 R3ಗಳು ಕ್ರಮವಾಗಿ 10 ಓಮ್ 20 ಓಮ್ 60 ಓಮ್ಗಳಾಗಿದ್ದು ಅವುಗಳನ್ನು ಸಮಾಂತರವಾಗಿ 24 ವೋಲ್ಟ್ ವಿಭವಾಂತರ ಇರುವ ಒಂದು ಬ್ಯಾಟರಿಗೆ ಜೋಡಿಸಲಾಗಿದೆ. ಹಾಗಾದರೆ ಪ್ರತಿಯೊಂದು ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ, ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹ, ಮಂಡಲದ ಒಟ್ಟು ರೋಧವನ್ನು ಲೆಕ್ಕ ಮಾಡಿ. ಇದು 3 ಅಂಕಕ್ಕೆ ಇರ್ತಕ್ಕಂಥ ಪ್ರಶ್ನೆ. R1 R2 R3 ರೋಧಕವನ್ನು ಕೊಟ್ಟಿದ್ದರು, ವಿಭವಾಂತರ 24 ವೋಲ್ಟ್ ಕೊಟ್ಟಿದ್ದರು. R1 ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಏನಾಗ್ತದೆ I1 = V/R1 ಆಗ್ತದೆ. ಅದ್ರ 24/10 ಅಂದರೆ 2.4 ಆಂಪಿಯರ್ ಆಗ್ತದೆ. ಇನ್ನು ಆಟೋ ಮೂಲಕ ಹರಿಯತಕ್ಕಂಥ ವಿದ್ಯುತ್ ಪ್ರವಾಹ I2 = V/R2 ಆಗ್ತದೆ. ಅವಾಗ 24/20 ಅಂದಾಗ 1.2 ಆಂಪಿಯರ್ ಆಗ್ತದೆ. ಇನ್ನು R3 ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ I3 = V/R3 ಆಗ್ತದೆ. ಅವಾಗ 24/60 ಅಂದಾಗ 2/10 ಅಂದರೆ 0.4 ಆಂಪಿಯರ್ ಆಗ್ತದೆ. ಮಂಡಲದಲ್ಲಿ ಒಟ್ಟು ವಿದ್ಯುತ್ ಪ್ರವಾಹ I = I1 + I2 + I3 ಆಗ್ತದೆ. 2.4 + 1.2 + 0.4 ಅಂದಾಗ 4 ಆಂಪಿಯರ್ ಆಗ್ತದೆ. ಮಂಡಲದ ಒಟ್ಟು ರೋಧ 1/R3 = 1/R1 + 1/R2 + 1/R3. ಅವಾಗ 1/10 1/20 1/60 ಅಂದಾಗ ಇದನ್ನೆಲ್ಲ ಸಿಂಪ್ಲಿಫಿಕೇಷನ್ ಮಾಡಿದಾಗ 6 ಓಮ್ ಬರ್ತದೆ. R3 = 6 ಓಮ್. ಜೂನ್ 2023ರಲ್ಲಿ ವಾರ್ಷಿಕ ಪರೀಕ್ಷೆಗೆ ಇರ್ತಕ್ಕಂಥ ಪ್ರಶ್ನೆ, ವಿದ್ಯುತ್ ಮಂಡಲ ಉಪಯೋಗಿಸಿರ್ತಕ್ಕಂಥ ರಿಯೋಸ್ಟ್ಯಾಟ್ನ ಚಿಹ್ನೆ ಚಿತ್ರ ಬರೆಯಿರಿ ಇರ್ತದೆ. ಇನ್ನು 36ನೇ ಪ್ರಶ್ನೆ, 5 ಓಮ್ ರೋಧಕದ ಪ್ರತಿ 2 ಸೆಕೆಂಡ್ಗಳಲ್ಲಿ 1000 ಜೂಲ್ ಉಷ್ಣ ಶಕ್ತಿ ಉತ್ಪತ್ತಿ ಆಗ್ತದೆ. ರೋಧಕದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ. ಇಲ್ಲಿ H = 1000 ಜೂಲ್ ಆಗ್ತದೆ. R = 5 ಓಮ್, T = 2 ಸೆಕೆಂಡ್, V = H = I²RT. ಅವಾಗ I = H/RT ಆಗ್ತದೆ. ಅವಾಗ ಈ ಸೂತ್ರವನ್ನು ಯೂಸ್ ಮಾಡಿದಾಗ ಏನಾಗ್ತದೆ I = √100/5/2 ಅಂದಾಗ √100 10 ಆಗ್ತದೆ. ಅಂದರೆ ರೋಧಕದ ವಿಭವಾಂತರ V = IR. ಆಗ V = 10 × 5 ಅಂದರೆ 50 ವೋಲ್ಟ್ ಆಗ್ತದೆ. ಅಥವಾ ಕ್ವಶನು, ಉದ್ದ L ಮತ್ತು ಅಡ್ಡ ಕೊಯ್ತದ ವಿಸ್ತೀರ್ಣ ವಾಹಕ ತಂತಿಯ ರೋಧವು 4 ಓಮ್ ಆಗಿದೆ. ಅದೇ ರೀತಿ ಇನ್ನೊಂದು ವಾಹಕ ತಂತಿಯ ಉದ್ದ L/2 ಅದರ ಅಡ್ಡ ಕೊಯ್ತ ವಿಸ್ತೀರ್ಣ 2 ಆಂಪಿಯರ್ ಆದಾಗ ಅದರ ರೋಧ ಕಂಡುಹಿಡಿಯಿರಿ. ಮೊದಲನೇ ತಂತಿದು R1 = ρL/E ಅಂದಾಗ 4 ಓಮ್ ಆಗ್ತದೆ. ಎರಡನೇ ತಂತಿದು R2 = ρL/2/2E ಅಂದಾಗ R2 = 1/4 R1 ಆಗ್ತದೆ. ಅವಾಗ R2 = 1 ಓಮ್ ಆಗ್ತದೆ. ಇನ್ನು 37ನೇ ಪ್ರಶ್ನೆ, 350 ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ ಅದ ಟೆಸ್ಟರ್ ದಿನಕ್ಕೆ 15 ಗಂಟೆ ಕಾಲ ಬಳಕೆ ಆಗ್ತದೆ. 250 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆ ದಿನಕ್ಕೆ 5 ಗಂಟೆ ಕಾಲ ಬಳಕೆ ಆಗ್ತದೆ. ಈ ಉಪಕರಣಗಳನ್ನು 30 ದಿನಗಳ ಕಾಲ ಬಳಸಿದರೆ 1 ಕಿಲೋವ್ಯಾಟ್ವರೆಗೆ ₹4 ಅಂತ ತಗೊಳ್ತಕ್ಕಂಥ ವೆಚ್ಚವನ್ನು ಲೆಕ್ಕಾಚಾರ ಮಾಡಬೇಕು. 30 ದಿನಗಳಿಗೆ ಬ್ರೆಡ್ ಟೋಸ್ಟರ್ ಬಳಸಿದ ಒಟ್ಟು ಶಕ್ತಿ 350 ವ್ಯಾಟ್ × 15 ಗಂಟೆ × 30 ದಿನಗಳಂದಾಗ ಇದನ್ನೆಲ್ಲ ಸಿಂಪ್ಲಿಫಿಕೇಷನ್ ಮಾಡಿದಾಗ 157.5 ಕಿಲೋವ್ಯಾಟ್/ಅವರ್ ಆಗ್ತದೆ. ಇನ್ನು 30 ದಿನಗಳಿಗೆ ಇಸ್ತ್ರಿ ಪೆಟ್ಟಿಗೆ ಬಳಸಿದ ಒಟ್ಟು ಶಕ್ತಿ 250 ವ್ಯಾಟ್ × 5 ಗಂಟೆ × 30 ದಿನಗಳಂದಾಗ 37.5 ಕಿಲೋವ್ಯಾಟ್/ಅವರ್ ಆಗ್ತದೆ. 1 ಕಿಲೋವ್ಯಾಟ್ವರೆಗೆ ₹4 ಅಂತೆ 30 ದಿನ ತಗೊಳ್ತಕ್ಕಂಥ ವೆಚ್ಚ 157.5 + 37.5 × 4 ಮಾಡಿದಾಗ 195 × 4 ₹780 ಆಗ್ತದೆ. R1 ಮತ್ತು R2 ರೋಧಕವನ್ನು ಯಾವ ವಿಧದಲ್ಲಿ ಜೋಡಿಸುವ ಮೂಲಕ ಒಂದು ಮಂಡಲದ ಸಮಾನ ರೋಧ ಕಡಿಮೆ ಆಗ್ತದೆ? ಈ ರೋಧದ ಜೋಡಣೆಯಿಂದ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ಮೌಲ್ಯ ಆಗ್ತಕ್ಕಂಥ ಬದಲಾವಣೆಯನ್ನು. ಸಮಾಂತರ ಜೋಡಣೆ ವಿದ್ಯುತ್ ಪ್ರವಾಹದ ಮೌಲ್ಯ ಹೆಚ್ಚಾಗ್ತದೆ. ಇನ್ನು 2024ರಲ್ಲಿ ವಾರ್ಷಿಕ ಪರೀಕ್ಷೆಗೆ ಇರ್ತಕ್ಕಂಥ ಪ್ರಶ್ನೆ, ಒಂದು ಮಂಡಲದಲ್ಲಿನ ಸಮಾನ ರೋಧ RS ಅನ್ನು ಪಡೆಯಲು 2 ಓಮ್ಗಳ 4 ರೋಧಕವನ್ನು ಮೊದಲು ಸರಣಿ ಕ್ರಮ ಜೋಡಿಸಿದೆ. ನಂತರ ಸಮಾನ ರೋಧ RP ಪಡೆಯಲು ಅದೇ ರೋಧಕವನ್ನು ಸಮಾಂತರವಾಗಿ ಜೋಡಿಸಲಾಗಿದೆ. ಹಾಗಾದರೆ RS/RPಗಳ ಅನುಪಾತ ಏನು? 16:1 ಆಗ್ತದೆ. ಇನ್ನು 39ನೇ ಪ್ರಶ್ನೆ 40ನೇ ಪ್ರಶ್ನೆ ಏನದಂದರೆ 15 ಆಂಪಿಯರ್ ರೇಟಿಂಗ್ ಮತ್ತು
220 ವೋಲ್ಟ್ ವಿಭವಾಂತರ ಹೊಂದಿರುವ ಗೃಹ ಬಳಕೆ ವಿದ್ಯುತ್ ಮಂಡಲಕ್ಕೆ 2 ಕಿಲೋವ್ಯಾಟ್ ಸಾಮರ್ಥ್ಯವಿರುವ ವಿದ್ಯುತ್ ಹೀಟರನ್ನು ಜೋಡಿಸಬಹುದೇ? ನಿಮ್ಮ ಉತ್ತರವನ್ನು ಸ್ಪಷ್ಟೀಕರಿಸಿ. ಜೋಡಿಸಬಹುದು, ಯಾಕಂದರೆ ವಿದ್ಯುತ್ ಮಂಡಲ ರೇಟಿಂಗ್ 15 ಆಂಪಿಯರ್ಗಿಂತ ಕಡಿಮೆ ಅದ. 41ನೇ ಪ್ರಶ್ನೆ, 8 ಓಮ್ ರೋಧದಿಂದ ಪ್ರತಿ ಸೆಕೆಂಡಿಗೆ 200 ಜೂಲ್ ಉಷ್ಣ ಉತ್ಪತ್ತಿ ಆಗ್ತದೆ. ರೋಧಕ ನಡುವಿನ ವಿಭವಾಂತರ ಲೆಕ್ಕಾಚಾರ ಮಾಡಿ. ಅಥವಾ ಕ್ವಶನು, 300 ವ್ಯಾಟ್ ದರದ ರೆಫ್ರಿಜರೇಟರ್ನ ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆ ಆಗ್ತದೆ. 1 ಕಿಲೋ ವ್ಯಾಟ್ ಅವರಿಗೆ ರೂಪಾಯಿ 7ರಂತೆ 30 ದಿನಗಳವರೆಗೆ ಕಾರ್ಯನಿರ್ವಹಿಸಲು ಶಕ್ತಿಯ ಮೌಲ್ಯ ಎಷ್ಟು ಬೇಕಾಗ್ತದೆ? ಇಲ್ಲಿ 30 ದಿನಗಳ ರೆಫ್ರಿಜರೇಟರ್ ಬಳಸಿದ ಒಟ್ಟು ಶಕ್ತಿ 300 ವ್ಯಾಟ್ ಇಂಟು 6 ಗಂಟೆ ಇಂಟು 30 ದಿನಗಳಂದಾಗ 54,000 ವ್ಯಾಟ್ ಅವರ್ ಆಗ್ತದೆ. ಅಂದರೆ 54 ಕಿಲೋ ವ್ಯಾಟ್ ಅವರ್ ಆಗ್ತದೆ. 1 ಕಿಲೋ ವ್ಯಾಟಿಗೆ ರೂಪಾಯಿ 7ರಂತೆ 30 ದಿನಗಳಿಗೆ ತಗೊಳ್ತಕ್ಕಂಥ ಒಟ್ಟು ಶಕ್ತಿ 54 ಇಂಟು 700 ರೂಪಾಯಿ ಅಂದರೆ 378 ರೂಪಾಯಿ ಆಗ್ತದೆ. ಇನ್ನು 2024ರಲ್ಲಿ ಮುಖ್ಯ ಪರೀಕ್ಷೆ 2ರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ, ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸತಕ್ಕಂಥ ಚಿಹ್ನೆಗಳು ಈಗಾಗಲೇ ಬಂದಿರತಕ್ಕಂಥ ಪ್ರಶ್ನೆನೇ ಇದು. ಇಲ್ಲಿ 3 ಪ್ರಶ್ನೆಗಳು ಈಗಾಗಲೇ ಇವೆಲ್ಲ ಉತ್ತರಗಳು ಈಗಾಗಲೇ ಹೇಳಾಗಿದೆ. ಇನ್ನು 2024 ಆಗಸ್ಟ್ನಲ್ಲಿ ನಡೆದಂಥ ಮುಖ್ಯ ಪರೀಕ್ಷೆ 3ರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ, ವಿದ್ಯುತ್ ಆವೇಶದ SI ಏಕಮಾನ. ವಿದ್ಯುತ್ ಆವೇಶದ SI ಏಕಮಾನ ಕೂಲಾಂಬ್. ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸಿದ ಕೆಳಗಿನ ಘಟಕ ಚಿಹ್ನೆ ಬರೆಯಿರಿ. ಈಗಾಗಲೇ ಬಂದಿರತಕ್ಕಂಥದ್ದು. ಇನ್ನು ಕಾರಣ ಕೊಡಿ. ವಿದ್ಯುತ್ ದೀಪಗಳ ತಂತುಗಳಲ್ಲಿ ಟಂಗ್ಸ್ಟನನ್ನು ಬಳಸಲಾಗ್ತದೆ. ಏಕೆಂದರೆ ಟಂಗ್ಸ್ಟನ್ ದ್ರವಣ ಬಿಂದು ಮತ್ತು ರೋಧಶೀಲತೆ ಅತಿ ಹೆಚ್ಚು. ಇದು ಅತಿ ಹೆಚ್ಚು ತಾಪದಲ್ಲಿ ಕರಗುವುದಿಲ್ಲ. ವಿದ್ಯುತ್ ದೀಪಗಳು ಅತಿ ಹೆಚ್ಚಿನ ತಾಪದಲ್ಲಿ ಬೆಳಗ್ತಾವು. ಇನ್ನು ಗೃಹ ಬಳಕೆ ವಿದ್ಯುತ್ ಮಂಡಲಗಳಲ್ಲಿ ವಿದ್ಯುತ್ ಉಪಕರಣವನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಿಲ್ಲ. ಯಾಕಂದರೆ ಗೃಹ ಬಳಕೆ ವಿದ್ಯುತ್ ಮಂಡಲಗಳಲ್ಲಿ ವಿದ್ಯುತ್ ಘಟಕಗಳು ವಿದ್ಯುತ್ ಪ್ರವಾಹದ ಮೌಲ್ಯದ ಸೂಕ್ತವಾಗಿ ಕಾರ್ಯನಿರ್ವಹಿಸ್ತವೆ. ಒಂದು ಘಟಕ ಹಾನಿಗೊಂಡರೆ ಮಂಡಲ ಕಡಿತಗೊಂಡು ಇತರೆ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ. ಇನ್ನು 47ನೇ ಪ್ರಶ್ನೆ, ವಿದ್ಯುತ್ ಮಂಡಲಗಳಲ್ಲಿ ಫ್ಯೂಸ್ನ ಜೋಡಣೆ ಅವಶ್ಯಕ ಏಕೆ? ವಿವರಿಸಿ. ಫ್ಯೂಸ್ ಒಂದು ಸುರಕ್ಷಾ ಸಾಧನವಾಗಿದ್ದು ಅತಿ ಹೆಚ್ಚಿನ ವಿದ್ಯುತ್ ಪ್ರವಾಹ ವಿದ್ಯುತ್ ಮಂಡಲಗಳು ಹಾಗೂ ವಿದ್ಯುತ್ ಉಪಕರಣಗಳ ಮೂಲಕ ಪ್ರವೇಶಿಸದಂತೆ ಅವುಗಳನ್ನು ತಡೆದು ರಕ್ಷಿಸುತ್ತದೆ. ಇದು ಸೂಕ್ತ ದ್ರವಣ ಬಿಂದು ಹೊಂದಿರುವ ಲೋಹ ಮತ್ತು ಮಿಶ್ರ ಲೋಹದ ತಂತಿಯಿಂದ ಮಾಡಲ್ಪಟ್ಟಿದ್ದು ವಿದ್ಯುತ್ ಉಪಕರಣಗಳೊಂದಿಗೆ ಸರಣಿ ಕ್ರಮದಲ್ಲಿ ಇರಿಸಲ್ಪಟ್ಟಿರುತ್ತದೆ. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ವಿದ್ಯುತ್ ಪ್ರವಾಹ ಪ್ರವೇಶಿಸಿದಾಗ ಫ್ಯೂಸ್ ತಂತಿಯು ತಾಪ ಹೆಚ್ಚಾಗ್ತದೆ. ಇದು ಫ್ಯೂಸ್ ತಂತಿಯನ್ನು ಕರಗಿಸಿ ಮಂಡಲವನ್ನು ಕಡಿತಗೊಳಿಸುತ್ತದೆ. ಆದ್ದರಿಂದ ವಿದ್ಯುತ್ ಮಂಡಲಗಳಲ್ಲಿ ಫ್ಯೂಸ್ನ ಜೋಡಣೆ ಅವಶ್ಯಕ. ಕೆಳಗಿನ ವಿದ್ಯುತ್ ಮಂಡಲವನ್ನು ಗಮನಿಸಿ. 6 ಓಮ್ ರೋಧ ಹೊಂದಿರತಕ್ಕಂಥ ತಂತಿಯನ್ನು X ಮತ್ತು Yಗಳ ನಡುವೆ ಸಂಪರ್ಕಿಸಿದಾಗ ಅಮೀಟರ್ನ ಸೂಚ್ಯಂಕ 3 ಆಂಪಿಯರ್. ಇದೇ ಮಂಡಲದಲ್ಲಿ 6 ಓಮ್ ರೋಧವಿರುವ ತಂತಿಯನ್ನು 2R ಓಮ್ ರೋಧ ಹೊಂದಿರತಕ್ಕಂಥ ತಂತಿಯಿಂದ ಬದಲಾಯಿಸಿದಾಗ ಅಮೀಟರ್ನ ಸೂಚ್ಯಂಕ ಊಹಿಸಿ. ನಿಮ್ಮ ಉತ್ತರಕ್ಕೆ ವೈಜ್ಞಾನಿಕ ಕಾರಣ ಕೊಡಿ. ಅಮೀಟರ್ ಸೂಚ್ಯಂಕ 1.5 ಆಂಪಿಯರ್ ಅದ. ಕಾರಣ, ರೋಧವನ್ನು ದ್ವಿಗುಣಗೊಳಿಸಿದಾಗ ವಿದ್ಯುತ್ ಪ್ರವಾಹ ಅರ್ಧದಷ್ಟು ಆಗ್ತದೆ. ಅದರ ಪ್ರಕಾರ ಇಲ್ಲಿ ಬಿಡಿಸಿದಾಗ ಏನಾಗ್ತದೆ ಅಂದರೆ ಬರ್ತಕ್ಕಂಥದ್ದು. ಇದು ಮೌಲ್ಯಮಾಪನಕ್ಕಲ್ಲ, ಹೆಚ್ಚಿನ ಮಾಹಿತಿಗೆ ಇರಲಿ. ಆನ್ಸರ್ ಮಾತ್ರ ಇಷ್ಟೇ ಇರ್ತಕ್ಕಂಥದ್ದು. ಅಮೀಟರ್ ಸೂಚ್ಯಂಕ 1.5 ಆಂಪಿಯರ್. ರೋಧ ದ್ವಿಗುಣಗೊಳಿಸಿದಾಗ ವಿದ್ಯುತ್ ಪ್ರವಾಹ ಅರ್ಧದಷ್ಟು ಆಗ್ತದೆ. ಇಷ್ಟು 2019ರಿಂದ 2024ರಲ್ಲಿ ವಾರ್ಷಿಕ ಪರೀಕ್ಷೆಗೆ ಕೇಳ್ತಕ್ಕಂಥ ಪ್ರಶ್ನಾವಳಿಗಳು. ವಿದ್ಯಾರ್ಥಿಗಳು ಏನಾದರೂ ಡೌಟ್ಸ್ ಇದ್ದು ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಟು